ಯಾಕಂದ್ರೆ ಕೇಳುವ, ಸ್ಪಂದಿಸುವ ಮತ್ತು ಗ್ರಹಿಸುವ ಶಕ್ತಿ ಇರುವಂತಹ ವೇದಿಕೆ ಸಿಕ್ಕಿರುವಾಗ ಬಹುಶಃ ಇದರಲ್ಲೂ ನಾವು ನಮ್ಮ ಮಾತುಗಳನ್ನ ವ್ಯರ್ಥ ಮಾಡಿಕೊಳ್ಳೋದು ಅಷ್ಟು ಸೂಕ್ತ ಅಲ್ಲ ಅಂತ ಭಾವಿಸ್ತೀನಿ. ಮೊದಲನೇದಾಗಿ ಚಳುವಳಿ ಅಂದ್ರೆ ಯಾವುದು ಅನ್ನೋದನ್ನ ಮೂಲಭೂತ ಪ್ರಶ್ನೆಯಾಗಿ ನೋಡ್ಬೇಕಾಗಿದೆ. ಆ ಪ್ರಶ್ನೆ ಮೊದಲು ಆರಂಭ ಆಗಿದ್ದು ನನ್ನ ಮನಸ್ಸಿಗೆ ಬಂದಿದ್ದು ವಿಠಲ್ ಅವರು ಇವರು ಪೂರ್ಣ ಹೊತ್ತಿನ ಚಳುವಳಿಗಾರರಲ್ಲ ಅಥವಾ ಇವರು ಪೂರ್ಣ ಹೊತ್ತಿನ ಚಳುವಳಿಗಾರರು ಅನ್ನುವಾಗ ಡೆಫಿನಿಷನ್ ಆಫ್ ಚಳುವಳಿಗಾರ ಗೊತ್ತಾಯ್ತು. ಚಳುವಳಿ ಹೇಗೆ ತಗೊಳ್ಬೇಕು? ಎಲ್ಲರನ್ನೂ ಸಂಘಟಿಸಿ ಯಾವುದೋ ಒಂದವರ ವಿರುದ್ಧ ಹೋರಾಟ ಮಾಡೋದು ಮಾತ್ರವೇ ಚಳುವಳಿನ? ಯಾಕಂದ್ರೆ ಇವತ್ತು ನಮ್ಮ ಮುಂದೆ ಇರುವಂತಹ ಸಾಕಷ್ಟು ಯುವ ಪೀಳಿಗೆಯ ಮುಂದೆ ಇರುವ ದೊಡ್ಡ ಪ್ರಶ್ನೆ, ನಾವು ಯಾರ ಜೊತೆ ಹೋಗ್ಬೇಕು, ಯಾರನ್ನ ನಮ್ಮ ನಾಯಕರಾಗಿ ಒಪ್ಕೊಳ್ಬೇಕು. ಪ್ರತಿನಿತ್ಯ ಬೆಂಗಳೂರಿನಲ್ಲಿ ಒಬ್ರಲ್ಲ ಒಬ್ರು ಬಾವುಟವನ್ನ ಹಿಡ್ಕೊಂಡು ಹೋಗ್ತಿರ್ತಾರೆ. ಅದು ಕೆಂಪು ಬಾವುಟ ಮಾತ್ರ ಅಲ್ಲ, ಅಲ್ಲಿ ನೀಲಿ, ಹಸಿರು, ಹಳದಿ, ಕೇಸರಿ ಎಲ್ಲ ಬಣ್ಣದ ಬಾವುಟಗಳು ಹೋಗ್ತಾರೆ. ಎಲ್ಲರೂ ಸ್ಲೋಗನ್ ಹೋಗ್ತಾರೆ. ಆದ್ರೆ ಇವತ್ತು ಗೋಡೆ ಮೇಲೆ ಬರೆಯೋದಕ್ಕೆ ಅವಕಾಶ ಇಲ್ಲದ ಹಾಗೆ ಬೆಂಗಳೂರು ತುಂಬಾ ಚಿತ್ರಗಳನ್ನ ಬಿಡಿಸ್ಕೊಂಡಿದ್ದಾರೆ. ಚಳುವಳಿಯ ವಿರುದ್ಧ ವ್ಯವಸ್ಥೆ ಮಾಡ್ತಾ ಇರುವಂತಹ ಒಂದು ಪ್ರಯತ್ನ ಅದು. ಆದ್ರೆ ಇಲ್ಲಿ ಯಾರ ಜೊತೆ ನಮ್ಮನ್ನ ನಾವು ಗುರುತಿಸ್ಕೊಳ್ಬೇಕು, ಯಾವ ಐಡಿಯಾಲಜಿಯನ್ನ ನಾವು ಒಪ್ಕೊಳ್ಬೇಕು, ಇದು ಬಹಳ ಮೂಲಭೂತವಾಗಿ ನಮ್ಮನ್ನ ಕಾಡಿಸ್ತಾ ಇದೆ. ಹಾಗಾದ್ರೆ ಚಳುವಳಿ ಯಾವುದು? ತನ್ನ ವ್ಯಕ್ತಿತ್ವವನ್ನು ಈ ಮನುಷ್ಯ ಪರವಾದ, ಮಾನವ ಪರವಾದ, ಪ್ರಗತಿಯ ಪರವಾದಂತಹ ವಿಚಾರಗಳಿಗೆ ಅರ್ಪಿಸ್ಕೊಳ್ಬೇಕಾಗಿದೆ. ಅದು ಬೀದಿಯಲ್ಲಿ ನಾನು ಕೂಗದೆ ಇರಬಹುದು, ಆದ್ರೆ ಎಷ್ಟೋ ಮನಸ್ಸುಗಳು ತನ್ನ ಮನೆಯಲ್ಲೇ ಇರ್ತಾ ತನ್ನ ಪ್ರತಿ ಹೆಜ್ಜೆಯಲ್ಲೂ ಅದಕ್ಕೆ ಪೂರಕವಾಗಿ ನಡೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ನಮಗೆ ಇವತ್ತು ಮಹಿಳಾ ಚಳುವಳಿನ ನಾವು ನೋಡ್ತಾ ಇರೋದು ಒಬ್ಬಳು ಮಹಿಳೆ ಅಥವಾ ಪುರುಷ. ಮಹಿಳಾ ಚಳುವಳಿ ಮಹಿಳೆಯಿಂದ ಮಾತ್ರ ಆಗುವಂಥದ್ದಲ್ಲ. ಮಹಿಳಾ ಚಳುವಳಿ ಇಲ್ಲಿಯವರೆಗೆ ಮಹಿಳೆಯಿಂದ ಮಾತ್ರ ಆಗಿಲ್ಲ. ಮಹಿಳಾ ಚಳುವಳಿ ಯಾವತ್ತೂ ಪುರುಷ ವಿರುದ್ಧವಾದದ್ದಲ್ಲ. ಒಂದು ಕಾಲಕ್ಕೆ ಆರಂಭವಾಗುವಾಗ ಸ್ತ್ರೀವಾದ ಅಂತ ಆರಂಭವಾದಂತಹ ಹಂತದಲ್ಲಿ ಯುರೋಪ್ನಲ್ಲಿ ಅದು ಸಮಾನ ವೇತನಕ್ಕಾಗಿ, ಕೂಲಿಗಾಗಿ ಆರಂಭ ಆಗಿದೆ. ಒಂದು ಪೊಲಿಟಿಕಲ್ ಇಂಟ್ರೆಸ್ಟ್ ಇಂದ ಆರಂಭ ಆಯಿತು. ಆದ್ರೆ ಭಾರತದ ಸ್ತ್ರೀವಾದ, ಭಾರತದ ಮಹಿಳಾ ಚಳುವಳಿ ಆ ನೆಲೆಯಲ್ಲಿ ಆರಂಭ ಆಗಲಿಲ್ಲ. ಭಾರತದಲ್ಲಿ ಮಹಿಳಾ ಪರವಾದ ಹೋರಾಟ ಆರಂಭ ಆಗಿದೆ ಪುರುಷನಿಂದ. ಅದರಲ್ಲೂ ನಾವು ನೆನೆಸ್ಕೊಳ್ಳೇಬೇಕಾಗಿರುವಂತಹದ್ದು ಜ್ಯೋತಿಬಾ ಫುಲೆ ಅವರನ್ನ, ಅವರ ಹೆಂಡತಿ ಸಾವಿತ್ರಿಬಾ ಫುಲೆ ಅವರನ್ನ. ಮೊದಲಿಗೆ ಶಿಕ್ಷಣವನ್ನ ಹೆಣ್ಮಕ್ಳಿಗೆ ಕೊಡಬೇಕು ಅಂತ ಆರಂಭ ಮಾಡಿದ್ರು. ಅಲ್ಲಿಂದ ನಮಗೆ ಎಲ್ಲ ಇತಿಹಾಸದ ಪುಸ್ತಕಗಳಲ್ಲಿ ಮೊದಲು ಹೇಳುವಂತಹ ಹೆಸರು ರಾಜಾರಾಮ್ ಮೋಹನ್ ರಾಯ್, ಆದ್ರೆ ನಾವು ಹೇಳಬೇಕಾಗಿರುವಂತಹ ಹೆಸರು ಜ್ಯೋತಿಬಾ ಫುಲೆ ಅವರದು. ಇನ್ನೂ ಒಂದು ಕ್ಲಾಸ್ ಪಾಲಿಟಿಕ್ಸ್ ಇದೆ, ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ರಾಜಾರಾಮ್ ಮೋಹನ್ ರಾಯ್ ಅವರು ಹೋರಾಡಿದಾಗಲೂ ಅದು ಆ ವರ್ಗದ ಮಹಿಳೆಯ ಪರವಾದಂತಹ ಹೋರಾಟ ಆಗಿತ್ತು. ಅಲ್ಲಿಂದ ಇಡೀ ನ್ಯಾಷನಲ್ ಮೂವ್ಮೆಂಟ್ ಒಳಗಡೆ ಅದ್ರ ಒಳಗಡೆ ಮಹಿಳಾ ವಿಚಾರವನ್ನು ತೆಗೆದುಕೊಂಡು ಹೋದ್ರು. ನಾವು ಗಮನಿಸಬೇಕಿರೋದೇನು ಅಂದ್ರೆ, ನಾನು ಬೆಳಗ್ಗೆ ಮಾತಾಡಿದೆ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನ ಹಿನ್ನೆಲೆಯಲ್ಲಿ ಮಹಿಳಾ ಚಳವಳಿ ಆರಂಭ ಆಗಿದೆ. ಆದರೆ ಭಾರತದಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ನೇ ಆಗಲಿಲ್ಲ. ಹಾಗಾಗಿ ಇಡೀ ಸ್ವಾತಂತ್ರ್ಯ ಹೋರಾಟದ ರಾಷ್ಟ್ರೀಯತೆಯ ಭಾಗವಾಗಿ ಮಹಿಳೆಯ ಉದಾರವಾಗಿ ನೋಡುವಂತಹ, ಅವರ ಬಿಡುಗಡೆಯ ಕಡೆಗೆ ಆಲೋಚನೆ ಮಾಡುವಂತಹ ಒಂದು ಪ್ರಯತ್ನ ನಡೀತು. ಆದರೆ ಅದು ಶಿಕ್ಷಣದ ಮೂಲಕ ಎಷ್ಟು ಮಟ್ಟಿನ, ಎಷ್ಟು ಪ್ರಮಾಣದ ಶಿಕ್ಷಣ ಕೊಟ್ಟರು ಅನ್ನೋದನ್ನ ನಾವು ಇವತ್ತು ವಾಪಸ್ ತಿರುಗಿ ನೋಡ್ಬೇಕಾಗಿದೆ. ಯಾಕಂದ್ರೆ ಇಡೀ ಸ್ವಾತಂತ್ರ್ಯ ಚಳುವಳಿ ನಡೆದು ಸ್ವಾತಂತ್ರ್ಯ ಬಂದಾಗ ವಾಸ್ತವದಲ್ಲಿ ಮಹಿಳೆಗೆ ಸ್ವಾತಂತ್ರ್ಯ ಬಂದಿತ್ತ? ಅವಳಿಗೆ ಅದರ ಕಲ್ಪನೆ ಯಾರು ಇತ್ತ? ಸ್ವಾತಂತ್ರ್ಯ ಹೋರಾಟದಲ್ಲಿ ಅವಳು ಪಾಲ್ಗೊಂಡಿದ್ದಾಳೆ, ಆದ್ರೆ ಯಾತಕ್ಕಾಗಿ ಹೋರಾಡ್ತಿದ್ದಾಳೆ ಅಂತ ಅವಳಿಗೆ ಗೊತ್ತಿರ್ಲಿಲ್ಲ. ತನ್ನ ತಲೆ ಮೇಲೆ ಹುಲ್ಲನ್ನು ಹೊತ್ಕೊಂಡು ಹೋಗ್ತಾ ಅದ್ರ ಒಳಗಡೆ ಮೆಸೇಜ್ ಅನ್ನ ಕ್ಯಾರಿ ಮಾಡ್ತಿದ್ಲು. ಆದ್ರೆ ಯಾರಿಗೆ ಏನನ್ನ ತಲುಪಿಸ್ತಿದ್ದೀನಿ ಅನ್ನುವ ಅವೇರ್ನೆಸ್ ಇಲ್ಲ. ಇದೇನೋ ಒಂದು ನಡೀತಾ ಇರುವಂತ ಹೋರಾಟಕ್ಕೆ ಪೂರ್ಣವಾಗಿ ತನ್ನನ್ನು ಅರ್ಪಿಸ್ಕೊಂಡಿದ್ದಾಳೆ, ಆದ್ರೆ ಯಾವ ವಿಚಾರವೂ ಅವಳ ಗ್ರಹಿಕೆಗೆ ಸಿಕ್ಕಂತಹದ್ದಾಗಿರ್ಲಿಲ್ಲ. ಅದರಿಂದ ಭಾರತದ ಮಹಿಳಾ ಚಳುವಳಿ, ಮಹಿಳಾ ಹೋರಾಟ ಒಂದು ಭಿನ್ನವಾದಂತಹ ದಾರಿಯಲ್ಲೇ ಮುಂದುವರೆದಿದೆ. ಸ್ವಾತಂತ್ರ್ಯ ನಂತರದಲ್ಲಿ ನಾವು ನೋಡ್ಕೊಳ್ಬೇಕಾಗಿರುವಂತಹದ್ದು ಸ್ತ್ರೀವಾದವನ್ನ ಮಾತಾಡ್ತಿಲ್ಲ. ಮಹಿಳಾ ಚಳುವಳಿಯನ್ನ ಬಂದಾಗ ಬೇರೆ ಬೇರೆ ಪೊಲಿಟಿಕಲ್ ಐಡಿಯಾಲಜೀಸ್ನ ಜೊತೆಗೆ, ಅದರಲ್ಲೂ ವಿಶೇಷವಾಗಿ ಮಹಿಳಾ ಚಳುವಳಿ ಬಂದದ್ದೇ ಅದರ ಹಿನ್ನೆಲೆಯಲ್ಲಿ ಮಾರ್ಕ್ಸಿಸಮ್ ಅನ್ನ ನಾವು ಅದನ್ನ ಇಗ್ನೋರ್ ಮಾಡಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮಾರ್ಕ್ಸಿಸಮ್ ತಳ ಸಮುದಾಯಗಳಿಗೆ ಶೋಷಣೆಯ ವಿರುದ್ಧದ ಧ್ವನಿಯನ್ನ ಎತ್ತುವಂತಹ ಒಂದು ಐಡಿಯಾಲಜಿಯನ್ನ ಕೊಟ್ಟಿದ್ರಿಂದಾಗಿ ಮಹಿಳೆಯರು ತನ್ನ ವಿರುದ್ಧದ ಶೋಷಣೆಯ ಧ್ವನಿಯನ್ನ ಎತ್ತಿದ್ದಾರೆ, ಅಥವಾ ಅವರ ಪರವಾಗಿ ಪುರುಷ ಸಹ ಹೋರಾಟವನ್ನ ಮಾಡಿದ್ದಾರೆ. ಅದರ ಆಚೆಗೂ ಉಳಿದವರು ನಡೆಸಿದಂತಹ ಹೋರಾಟದ ಒಳಗಡೆನೂ ಈ ಲೆಫ್ಟಿಸಮ್ನ ಇನ್ಫ್ಲೂಯೆನ್ಸ್ ಇದೆ. ಆದ್ರೆ ಅವರು ಆ ಲೆಫ್ಟ್
ಅನ್ನ ಗುರುತಿಸ್ಕೊಳ್ಳಿಲ್ಲ. ಈಗ ಅಂಬೇಡ್ಕರ್ ಅವರ ಹೋರಾಟದ ಒಳಗಡೆ ನೇರವಾಗಿ ಅವ್ರು ಯಾವತ್ತೂ ಮಾರ್ಕ್ಸಿಸ್ಟರ ಜೊತೆಗೆ ಕೈ ಜೋಡಿಸ್ಲಿಲ್ಲ. ಹಾಗಂತ ಅವ್ರ ಒಳಗಡೆ ಅದರ ಇನ್ಫ್ಲೂಯೆನ್ಸ್ ಇಲ್ಲ ಅಂತಲ್ಲ. ಸೋಷಿಯಲಿಸಂನ ಬಹಳ ಸ್ಟ್ರಾಂಗ್ ಇನ್ಫ್ಲೂಯೆನ್ಸ್ ಇದೆ. ಭಾರತದ ಸೋಷಿಯಲಿಸಂ ಮಾರ್ಕ್ಸಿಸಂನ ನಡುವೆ ಇರುವಂತಹ ಅಂತರವನ್ನು ಬೇರುಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅಲ್ಲಿಂದ ಮುಂದುವರೆದು ಇವತ್ತಿನ ಸ್ತ್ರೀವಾದ ಅನ್ನುವಾಗ ಯುರೋಪಿನಲ್ಲಿ ಯಾವುದು ಸ್ತ್ರೀವಾದವಾಗಿ ಸಿಮನ್ ದ ಬೋವರ ಭಾಷೆಯಲ್ಲಿ ಜೈವಿಕ ಮಾತ್ರ ಅಲ್ಲ, ಶಿ ಇಸ್ ಕಲ್ಚರಲಿ ಮೇಡ್, ಅಥವಾ ಒಂದು ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ರಚಿತವಾಗಿದ್ದಾಳೆ ಅವಳು, ದೈಹಿಕವಾಗಿ ಮಹಿಳೆ ಅಲ್ಲ ಅನ್ನೋದನ್ನ ಹೇಳ್ತಾ ಬಂದು ಅದನ್ನ ನಾವು ಇವತ್ತೆಲ್ಲೋ ಹೊರಗಡೆ ಮಾತಾಡ್ತಾ ಇದ್ದೀವಿ. ಅದು ದೊಡ್ಡ ಪ್ರಮಾಣದಲ್ಲಿ ನಮ್ಮನ್ನ ಕಾಡ್ತಿಲ್ಲ. ಆದ್ರೆ ಮೇಲ್ಸ್ತರದ ಮಹಿಳೆಯರು ಅದನ್ನ ಜೀರ್ಣಿಸ್ಕೊಳ್ತಾ ಸ್ತ್ರೀವಾದದ ನೆಲೆಯ ಹೋರಾಟಗಳನ್ನ ಮಾಡಿದ್ದಾರೆ. ಅಲ್ಲಿ ಅಂತರ ಕಾಣಿಸ್ತಾ ಇದೆ. ಮೇಲ್ಸ್ತರದಲ್ಲಿ ಯಥಾ ಪ್ರಕಾರ ಮೇಲ್ಜಾತಿಯ ಅಂದ್ರೆ ಅದನ್ನ ಅಪರಾಧವಾಗಿ ತಿಳ್ಕೊಳ್ಬೇಕಿಲ್ಲ, ಯಾಕಂದ್ರೆ ಇಟ್ ಇಸ್ ಹಿಸ್ಟಾರಿಕಲ್ ಟ್ರೂತ್ ಇನ್ ಇಂಡಿಯಾ. ಭಾರತದಲ್ಲಿ ಅದ್ರ ಜೊತೆಗೆ ಹೋಗುತ್ತೆ. ಮೊದಲ ಪೀಳಿಗೆಯಲ್ಲಿ ಆ ರಾಷ್ಟ್ರೀಯ ಮಟ್ಟದಲ್ಲಿ ಅವರು ಹೋರಾಟ ಮಾಡುವಾಗ ಎಷ್ಟೋ ಬಾರಿ ಅವರ ಮಾತುಗಳ ನೇರವಾಗಿ ಆ ಚರ್ಚೆಗಳನ್ನು ನಾನು ಭಾಗವಹಿಸಿದ್ದೀನಿ. ಮಹಿಳಾ ಮೀಸಲಾತಿಯ ವಿಚಾರ ಬಂದಾಗ ಒಳ ಮೀಸಲಾತಿಯನ್ನ ಈ ಮಹಿಳೆಯರು ವಿರೋಧ ಮಾಡಿದ್ದಾರೆ. ಅಲ್ಲಿ ಮಹಿಳೆ ಎನ್ನುವಾಗ ಮತ್ತು ಸ್ವಾರ್ಥವೇ ಆಗಿ ನಿಂತಿದೆ. ನೀವು ಅವರ ಬರವಣಿಗೆಯನ್ನ ನೋಡಿ ಅವರು ಶುರು ಮಾಡದೆ ವೇದಗಳ ಕಾಲದಲ್ಲಿ ಮಹಿಳೆಯ ಸ್ಥಾನ ಬಹಳ ಉದಾರವಾಗಿತ್ತು ಅಂತ. ನಾವು ಯೋಚನೆ ಮಾಡಬೇಕಾಗಿರೋದು 3,500 ವರ್ಷದ ಹಿಂದೆ ಇನ್ನೂ ಸೋಷಿಯಲ್ ಫಾರ್ಮೇಷನ್ನೇ ಆಗಿಲ್ಲ. ಆ ಕಾಲದ ಆದರ್ಶವನ್ನ ಹೇಗೆ ನಾವು ಇವತ್ತು ನಮ್ಮ ಬದುಕಿನ ಮೇಲೆ ಇಂಪೋಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ಅದನ್ನ ಇವತ್ತು ಏನು ಇಡೀ ವಿಜ್ಞಾನಿಗಳು ಇರುವಂತಹ ಕಾಲೋನಿಯ ಒಳಗಡೆ, ಇಸ್ರೋ ಅಂತಹ ಕಾಲೋನಿಯ ಒಳಗಡೆ ಅಥವಾ ಯಾವುದೇ ಒಂದು ಬಹಳ ಮುಂದುವರಿದಂತಹ ಇಲೈಟ್ ವರ್ಗ ಇರುವಂತಹ ಜಾಗದಲ್ಲಿ ಸೌಂದರ್ಯ ಲಹರಿಗಾಗಿ ಎಲ್ಲ ಹೆಣ್ಮಕ್ಳು ಸೇರ್ತಾರೆ. ಅಂದ್ರೆ ನಾವು ಅದನ್ನು ಚಳುವಳಿ ಅಂತ ಕರೀತಾಗತ್ತಾ? ಅವ್ರು ಭಾವಿಸಿದ್ದಾರೆ. ಅದರ ಹಿಂದ್ಗಡೆಯ ಐಡಿಯಾಲಜಿ ಬೇರೆ ಇದೆ. ಸೊ ನನ್ನ ಆರ್ಗ್ಯುಮೆಂಟ್ಗೆ ನಾನು ವಾಪಸ್ ಹೋದ್ರೆ, ನಮ್ಮ ಮುಂದೆ ಇರುವಂತಹ ಬಹಳ ದೊಡ್ಡದಾದ ಪ್ರಶ್ನೆ, ಯಾವುದನ್ನು ನಾವು ಸ್ವೀಕರಿಸಬೇಕು? ನಮ್ಮ ಹೊಸ ಪೀಳಿಗೆ ಯಾವ ಐಡಿಯಾಲಜಿಯನ್ನು ನಾವು ಒಪ್ಕೊಳ್ಬೇಕು? ಯಾಕಂದ್ರೆ ಎಲ್ಲರೂ ಪ್ರಖರವಾಗಿ ತಮ್ಮ ಪ್ರಚಾರವನ್ನು ಮಂಡಿಸ್ತಾ ಇದ್ದಾರೆ. ಎಷ್ಟು ಸೊಗಸಾಗಿ ಆರ್ಗನೈಸ್ ಮಾಡುತ್ತೆ. ಭಾರತದ ಫ್ಯಾಸಿಸಂ ಪದವನ್ನ ಬಳಸುವುದು ನನಗೆ ಬಳಸಲು ಸಹ ಸರಿಯಲ್ಲ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ದೊಡ್ಡ ಶಕ್ತಿ ಅಂತ ಅವ್ರನ್ನ ಕರಿಬೇಕಾ ಅಂತ. ಹಿಂದುತ್ವದ ಫೋರ್ಸ್ ಅನ್ನ, ಹಿಂದುತ್ವವನ್ನ ನಾವು ಫ್ಯಾಸಿಸ್ಟರು ಅಂತ ಕರೆದ್ರೆ ಯುರೋಪಿನ ಫ್ಯಾಸಿಸ್ಟ್ ಫೋರ್ಸ್ಗೆ ಸಮಾನ ಅಂತ ನನಗೆ ಕರಿಬೇಕು ಅಂತ ಖಂಡಿತ ಅನ್ಸಲ್ಲ. ಯಾಕಂದ್ರೆ ಅಲ್ಲಿ ಫ್ಯಾಸಿಸಂ ಹುಟ್ಟಿದಾಗ ಅದರ ತಳಹದಿ ಮಾರ್ಕ್ಸಿಸಂ ಆಗಿತ್ತು. ಅಲ್ಲಿ ಕೂಲಿ ಕಾರ್ಮಿಕರ ಪರವಾಗಿ ಹೋರಾಟ ಅದು ಕಡೆಗೆ ಬಂಡವಾಳಗಾರರ ವಿರುದ್ಧವಾದ ಹೋರಾಟವಾಗಿ ಫ್ಯಾಸಿಸಂ ಆಗಿ ರೂಪಿತವಾಗಿತ್ತು. ಅವರ ಒಳಗಡೆ ಆಳವಾದ ಒಂದು ಎಕನಾಮಿಕ್ ಸ್ಟ್ರಕ್ಚರ್ ಅನ್ನ, ಎಕನಾಮಿಕ್ ಪ್ಲಾನಿಂಗ್ ಅನ್ನ ಹೊಂದಿದ್ರು. ಆದ್ರೆ ಭಾರತದ ಏನನ್ನ ನಾವು ಹಿಂದುತ್ವ ಫೋರ್ಸ್ ಅಂತ ಹೆದರಿ ಇವತ್ತು ನಾವು ಅದರ ವಿರುದ್ಧವಾಗಿ ಹೋರಾಟವನ್ನ ರೂಪಿಸ್ಕೊಳ್ಬೇಕಾಗಿದೆ. ಮಹಿಳೆಯನ್ನ ಎಲ್ಲಿ ಬಿಟ್ಟೆ ಅಂತ ಭಾವಿಸ್ಬೇಡಿ. ಇಲ್ಲಿ ಭಾರತದ ಹಿಂದುತ್ವದ 100ಕ್ಕೆ 100 ಒಟ್ಟು ವಿಚಾರಗಳು ಮಹಿಳೆಯ ವಿರುದ್ಧವಾಗಿ ನಿಲ್ಲುತ್ತೆ. ದಟ್ ಇಸ್ ವಾಟ್ ಇಸ್ ಫಂಡಮೆಂಟಲಿಸಂ. ಎಲ್ಲಿಂದ ಎಲ್ಲಿವರೆಗೂ ಧರ್ಮದ ಮೂಲಭೂತವಾದ ಹೆಣ್ಣಿನ ವಿರುದ್ಧವಾಗಿಯೇ ಇರುತ್ತೆ. ಎಲ್ಲೇ ಕೋಮು ಸಂಘರ್ಷ ನಡೆದ್ರು ಆ ಕೋಮು ಸಂಘರ್ಷದ ಚರಿತ್ರೆ ಬರೆದಿರೋದೆ ಹೆಣ್ಣಿನ ದೇಹದ ಮೇಲೆ. ಯಾಕಂದ್ರೆ ಸೇಡನ್ನ ತೀರಿಸಿಕೊಳ್ಳುವಂತಹದ್ದು ಆ ಹೆಣ್ಣನ್ನ ಅವಮಾನಿಸುವ ಮೂಲಕ. ಇಂತಹ ಕಾಂಟ್ರಡಿಕ್ಷನ್ ಇದೆ. ಈಗ ನಮ್ಮ ಈ ಭಾರತದ ಈ ಫೋರ್ಸ್ನ ವಿಚಾರವನ್ನ ತೆಗೆದುಕೊಂಡ್ರೆ ಅವರ ಒಳಗಡೆ ಯಾವುದೇ ಆದಂತಹ ಆರ್ಥಿಕ ಯೋಜನೆಗಳು ಇಲ್ಲ. ಆರ್ಥಿಕ ಯೋಜನೆಗಳನ್ನ ನಮಗೆ ಕೊಡ್ತಿಲ್ಲ. ಆರ್ಥಿಕ ಯೋಜನೆಗಳು ಅಂತರಂಗದಲ್ಲಿದೆ. ಒಂದು ದೊಡ್ಡದಾದಂತಹ ವರ್ಗ ಯಾವತ್ತಿಗೂ ಅವರು ಆರ್ಥಿಕವಾಗಿ ಕೆಳವರ್ಗವೇ ಆಗಿರ್ಬೇಕು. ಆದ್ರೆ ದುರಂತ ಅಂದ್ರೆ ಯಾವುದು ಫ್ಯಾಸಿಸ್ಟ್ ಅಲ್ಲ ಅಂತ ಕಾಣಿಸ್ಕೊಂಡಿದೆ ಸ್ವಾತಂತ್ರ್ಯ ನಂತರದಲ್ಲಿ, ಯಾವುದು ರಾಷ್ಟ್ರೀಯವಾಗಿ ಕಾಣಿಸ್ಕೊಂಡಿದೆ, ಆ ಶಕ್ತಿ ಸಹ 100ಕ್ಕೆ 100 ಬಂಡವಾಳಗಾರರ ಪರವಾಗಿ ಎಲ್ಲ ಯೋಜನೆಗಳನ್ನ ರೂಪಿಸ್ತಾ ಬರ್ತಾ ಇದೆ. ನಮಗೆ ಬಹಳ ಸುಖಕರವಾಗಿ ಕಾಣುವಂತಹ ವ್ಯಕ್ತಿ ನಮ್ಮ ಇವತ್ತಿನ ಪ್ರಧಾನಿಗಳು. ಅಂದ್ರೆ ಎಲ್ಲೂ ಅಬ್ಬರದ ಮಾತುಗಳಿಲ್ಲ, ಎಲ್ಲೂ ತಮ್ಮ ಪ್ರಚಾರ ಇಲ್ಲ, ನೋಡೋದಕ್ಕೆ ನಿಷ್ಠಾವಂತ ವ್ಯಕ್ತಿ. ಬಹುಶಃ ನಾಳೆ ಚರಿತ್ರೆಯನ್ನ ಬರೆದ 2 ದಶಕಗಳ ಕಾಲ ಬಹುಶಃ ಫೇಸ್ ಆಫ್ ಮನಮೋಹನ್ ಸಿಂಗ್ ಅಂತ ನಾವು ಬರಿಬೇಕಾಗಿದೆ. ಯಾಕಂದ್ರೆ ಲಿಬರಲಿಸಂನ ಹಿನ್ನೆಲೆಯಲ್ಲಿ ಭಾರತದ ಆರ್ಥಿಕತೆಯನ್ನ ರೂಪಿಸಿರದೆ ಮನಮೋಹನ್ ಸಿಂಗ್ ಅವರ ಒಳಗಡೆ ಕೊಟ್ಟಂತಹ ಕಾಂಟ್ರಿಬ್ಯೂಷನ್. ಹೇಗೆ ಇಲ್ಲಿವರೆಗೆ ನಿರಂತರವಾಗಿ ಪ್ರೈಮ್ ಮಿನಿಸ್ಟರ್ ಆಗಿ ಹೇಗೆ ನಿರಂತರವಾಗಿ ಆ ಪಕ್ಷ ಉಳ್ಕೊಳ್ಳೋದಕ್ಕೆ ಸಾಧ್ಯ? ನೋಡೋದಕ್ಕೆ ಸೆಕ್ಯುಲರ್ ಆಗಿ ಕಾಣಿಸುತ್ತೆ. ಆ ಎಕ್ಸ್ಟ್ರೀಮ್ ಇಲ್ದಲೇ ಇರೋದೇ ಅದರ ಶಕ್ತಿಯಾಗಿದೆ.
ಅದರ ಒಳಗಡೆ ನಡೆದಿರುವಂತಹದ್ದು ಅಯೋಧ್ಯದ ಸಂಘರ್ಷ ಅಥವಾ ಅಯೋಧ್ಯ ದುರಂತ ನಡೆಯುವಾಗ ಅಧಿಕಾರದಲ್ಲಿದ್ದದ್ದು ಕಾಂಗ್ರೆಸ್ ಪಕ್ಷವೇ ಆಗಿತ್ತು. ಈ ಹೊರನೋಟದ ಈ ಲಿಬರಲ್ ಆಟಿಟ್ಯೂಡ್ ವಾಸ್ತವವಾಗಿ ಭಾರತದ ಬಂಡವಾಳಶಾಹಿ ಅದರ ಕೆಳಗಡೆ ಅಡಿಪಾಯದಲ್ಲಿ ಮುಸುಕಿನಲ್ಲಿ ಹಿಂದುತ್ವವನ್ನ ಅದು ಪೋಷಿಸ್ಕೊಂಡು ಬಂದಿದೆ. ಹೊರಮುಖದಲ್ಲಿ ಅದು ಸೆಕ್ಯುಲರ್ ಆಗಿ ಕಾಣಿಸ್ತಾ ಇದೆ, ಬಟ್ ಹಿಡನ್ ಇಟ್ ಇಸ್ ಆಲ್ವೇಸ್ ಬೀನ್ ಕ್ಯಾರಿಂಗ್ ದ ವ್ಯಾಲ್ಯೂಸ್ ಆಫ್ ಹಿಂದೂಯಿಸಂ. ಅದೇ ನೇರವಾಗಿ ಕಾಣಿಸ್ತಾ ಇರೋ ಹಿಂದುತ್ವವನ್ನೇ ಮಾತಾಡ್ತಿರುವಂತಹವರನ್ನ ನಾವು ಫ್ಯಾಸಿಸ್ಟರಾಗಿ ಗುರುತಿಸ್ತಾ ಇದ್ವಿ. ಈ ಫ್ಯಾಸಿಸ್ಟ್ ಫೋರ್ಸಿನ ಬಹಳ ದೊಡ್ಡ ದುರಂತ ಅಂದ್ರೆ ಅಲ್ಲಿರುವಂತಹ ದೌರ್ಬಲ್ಯವನ್ನೇ ಬಹಳ ಸೊಗಸಾಗಿ ತನ್ನ ಬಂಡವಾಳವಾಗಿ ರೂಪಿಸ್ಕೊಳ್ತಾರೆ. ಹೆಣ್ಣನ್ನ ಅದರಲ್ಲೂ ಎಷ್ಟು ಸೊಗಸಾಗಿ ಅವರು ಕ್ಯಾಪ್ಚರ್ ಮಾಡ್ತಾರೆ ಅಂದ್ರೆ ದೇವಸ್ಥಾನಗಳಲ್ಲಿ ಅವ್ರನ್ನ ಕರೆದು ಬಾಗಿನ ಕೊಡ್ತಾರೆ. ಚುನಾವಣೆ ನಡೆಯುವ 1 ವರ್ಷದ ಮುಂಚೆ ನಡೆಯುವಂತಹ ಕ್ಯಾನ್ವಾಸ್ ಹೆಂಗೆ ಅಂದ್ರೆ ಪ್ರತಿ ಮನೆಗೆ ಹೋಗಿ ಇಂತಹ ಧಾರ್ಮಿಕ ಆಧ್ಯಾತ್ಮಿಕ ಪದಗಳನ್ನ ಬಳಸ್ತಾ ಆಧ್ಯಾತ್ಮಿಕ ವ್ಯಕ್ತಿಗಳನ್ನ ಬಳಸ್ಕೊಳ್ತಾ ಹೆಣ್ಣನ್ನ ಅವರು ವಶಪಡಿಸ್ಕೊಳ್ತಾ ಇದ್ದಾರೆ. ಹೆಣ್ಣನ್ನ ವಶಪಡಿಸ್ಕೊಳ್ಳೋದು ಅಂದ್ರೆ ಅವ್ರು ಇನ್ನೂ ಆಲೋಚನೆ ಮಾಡುವಂತಹ ಶಕ್ತಿ ಇಲ್ಲ. ಶಿ ಹ್ಯಾಸ್ ಗಾಟ್ ವೆರಿ ಬಿಗ್ ಕ್ವೆಶ್ಚನ್ ಮಾರ್ಕ್ ಇನ್ ಹರ್ ಮೈಂಡ್. ಅದು ಕ್ಲಾರಿಟಿ ಇಲ್ಲ. ಪುರುಷನಾದ್ರೂ ಒಂದಷ್ಟು ಕಾಲದ ಓದಿನಿಂದಾಗಿ ಬೇಕು ಬೇಡಗಳನ್ನ ನಿರ್ಧರಿಸಬಲ್ಲವನಾಗಿದ್ದಾನೆ. ಆದ್ರೆ ಮಹಿಳೆಗೆ ಮೊದಲ ಆಯ್ಕೆ ಕುಟುಂಬ ಆಗಿದೆ. ಅವಳ ಆಯ್ಕೆಯಲ್ಲ, ವ್ಯವಸ್ಥೆ ಅವಳ ಆಯ್ಕೆಯನ್ನಾಗಿ ಮಾಡಿದೆ. ಇವತ್ತು ಮದರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡುವಾಗಲೂ ನನಗೆ ಬೆಳಗ್ಗೆಯಿಂದ ಕಾಣಿಸ್ತಾ ಇರೋದು ವಿ ಆರ್ ಪ್ರೌಡ್ ಟು ಬಿ ಮದರ್. ಅಫ್ಕೋರ್ಸ್ ಹೆಣ್ಣು ತಾನು ತಾಯಿ ಆಗೋದನ್ನ ಬಯಸುವ ಆರಾಧಿಸುವಂತಹ ಮೌಲ್ಯವನ್ನ ಹುಟ್ಟುಹಾಕಿದೀವಿ. ಯಾಕೆ ಅವಳು ನಗಲಬೇಕು ತಾನು ತಾಯಿ ಆಗದೆ ಹೋದ್ರೆ? ಯಾಕೆ ಬಂಜೆತನವನ್ನು ಅಷ್ಟೊಂದು ಭೀಕರವಾಗಿ ಇಡೀ ಕಥೆಗಳಲ್ಲಿ ಅಥವಾ ಸಂಪ್ರದಾಯದ ಒಳಗಡೆ ನಾವು ವಿಜೃಂಭಿಸಿದ ಹಾಗೆ ಅದನ್ನ ಹೇಳ್ತಾ ಬಂದಿದ್ದೀವಿ. ಜನಪದ ಕಥೆಗಳಲ್ಲಿ ಎಷ್ಟೋ ಬಾರಿ ಅವಳು ಅಳ್ತಾಳೆ. ನನಗೆ ಮಲೆ ಮಾದಪ್ಪನ ಕಥೆಯನ್ನ ಮೊನ್ನೆ ತರಗತಿಯಲ್ಲಿ ಪಾಠ ಮಾಡ್ತಾ ಇದ್ದೆ. ಅಲ್ಲಿ ಸಂಕವೇ ಬರ್ತಾಳೆ, ಸಂಕವೇ ಕಾಡ್ತಾಳೆ, ಅವಳ ಮಹೇಶ್ವರನ ಪಾಠ ಇಟ್ಕೊಂಡು ಕೇಳ್ತಾಳೆ, ನನಗೆ ಮಗುವಿನ ಕರುಣೆಯನ್ನ ತೋರಿಸುವಂತ ಜನಪದ ಸಾಹಿತ್ಯದ ಒಳಗಡೆಯನ್ನು ಇಳಿದು ಹೋಗ್ತಾ ಇದೆ. ಅದು ಅಂದ್ರೆ ಅವರ ಬಂಜೆತನವನ್ನ ಪ್ರೊಜೆಕ್ಟ್ ಮಾಡುವಾಗ ತಾಯಿತನವನ್ನ ನಾವು ವಿಜೃಂಭಿಸ್ತಾ ಇದ್ದೀವಿ. ಆಕೆ ತಾಯಿ ಆಗಬೇಕು ಅನ್ನುವಂತಹ ಮೌಲ್ಯ ಎಷ್ಟು ಭೀಕರವಾಗಿದೆ ಅಂದ್ರೆ ಅವಳು ತನ್ನ ವ್ಯಕ್ತಿತ್ವವನ್ನ ಕಳೆದುಕೊಳ್ತಾ ತಾನು ಅತ್ಯಂತ ಆದರ್ಶಯುತವಾದ ತಾಯಿ ಆಗುವಂತಹ ಒಂದು ಹೊಣೆಗಾರಿಕೆಯನ್ನು ಅವಳ ಮೇಲೆ ಇಂಪೋಸ್ ಮಾಡಲಾಗಿದೆ. ಇಟ್ ಇಸ್ ಬಿ ಇಂಪೋಸ್. ಯಾವುದೇ ನಾವು ಹೇಗೆ ವ್ಯಾಲ್ಯೂವನ್ನು ಬಿಲ್ಡ್ ಮಾಡ್ತೀವಿ ಅಂದ್ರೆ ಯಾರೇ ಒಬ್ಬ ವ್ಯಕ್ತಿ ಕೆಟ್ಟವನಿರ್ಬೋದು, ಒಬ್ಬ ಕೆಟ್ಟ ತಂದೆ ಇರ್ಬೋದು, ಒಬ್ಬ ಕೆಟ್ಟ ಗಂಡ ಇರ್ಬೋದು, ಕೆಟ್ಟ ಹೆಂಡತಿ ಇರ್ಬೋದು, ಅವರ ಎಲ್ಲೂ ಕೆಟ್ಟ ತಾಯಿ ಇಲ್ಲ. ವೈ ಒಂದು ಹೆಣ್ಣು ಸಹಜವಾಗಿ ಹೆಣ್ಣಾಗಿ ಇರಬಾರ್ದೆ. ಅಷ್ಟೊಂದು ಮೌಲ್ಯ ಅನ್ನೋದು ಅಲ್ಲಿ ನಿಲ್ಲುತ್ತೆ. ಅದನ್ನ ಯಾವ ರೂಪದಲ್ಲಾದ್ರೂ ತೆಗೆದುಕೊಂಡು ಹೋಗ್ಬೋದು. ಈ ಕೌಟುಂಬಿಕ ಮೌಲ್ಯವನ್ನ ಹೇರ್ತಾ ಕುಟುಂಬವನ್ನ ಮೀರಕ್ಕಾಗದಂತಹ ಸ್ಥಿತಿಯಲ್ಲಿ ನಾವಿದ್ದೀವಿ. ಅವಳ ಆಯ್ಕೆ ಹೇಗಿರುತ್ತೆ ಅಂದ್ರೆ ಎಂಥ ದೊಡ್ಡ ಕೆರಿಯರ್ನ ಆಪ್ಷನ್ ಇದ್ರು ನಾಳೆ ತನ್ನ ಮಗುವಿಗೆ ಶಾಲೆ ತಪ್ಪು ಹೋಗುತ್ತೆ ಅಂದ್ರೆ, ತನ್ನ ಗಂಡನ ಜೊತೆಗೆ ಬದುಕಕ್ಕೆ ಅವಕಾಶ ಇಲ್ಲ ಅಂದ್ರೆ ತನ್ನ ಕೆರಿಯರ್ನ ಬಿಡ್ತಾಳೆ. ಒಂದು IT ಇಂಡಸ್ಟ್ರಿಯಲ್ಲಿ ಸಿಗಬಹುದಾದ ಅತ್ಯಂತ ದೊಡ್ಡ ಅವಕಾಶವನ್ನು ಬಿಟ್ಟು ಅವಳು ಮನೆಯಲ್ಲಿ ಉಳಿಯೋದಕ್ಕೆ ಸಿದ್ಧವಾಗ್ತಾಳೆ. ಆದ್ರೆ ನಾವು ಅದನ್ನ ತ್ಯಾಗ ಅಂತ ಭಾವಿಸ್ತೀವಿ. ಆದ್ರೆ ಇನ್ನೊಬ್ರು ಯೋಚನೆ ಮಾಡ್ಬೇಕಾಗಿರೋದು ಹೆಣ್ಣೆ ಯಾಕೆ ಅಲ್ಲಿ ತ್ಯಾಗವನ್ನ ಮಾಡ್ಬೇಕಾಗಿ ಬರುತ್ತೆ? ಮಗುವಿನ ಈ ಕಾನ್ಫ್ಲಿಕ್ಟ್ ಯಾಕೆ ಹುಟ್ಕೊಳ್ತಾ ಇದೆ? ಇವತ್ತು ನಾವು ಅದಕ್ಕೆ ಇನ್ನೂ ಕುಟುಂಬ ಸಿದ್ಧ ಆಗಿಲ್ಲ. ಅದಕ್ಕೆ ಪರ್ಯಾಯಗಳನ್ನ ಹುಡ್ಕೊಂಡಿದೆ. ಚೀನಾದ ಪರ್ಯಾಯವಂತೂ ಇನ್ನೊಂದು ಎಕ್ಸ್ಟ್ರೀಮ್ ನಲ್ಲಿ ಬಹಳ ಹೆದರಿಕೆಯನ್ನು ಸಹ ಮೂಡಿಸ್ತಾ ಇದೆ. ಚೀನಾ ಹೇಳ್ತಾ ಇರುವಂತಹ ಮಾದರಿ ಏನು ಅಂದ್ರೆ ಹುಟ್ಟಿದಾಗಿನಿಂದ ಆ ಮಗುವಿನ ಜವಾಬ್ದಾರಿಯನ್ನ ರಾಜ್ಯ ಅಥವಾ ಸ್ಟೇಟ್ ಅದು ತೆಗೆದುಕೊಳ್ಳುತ್ತೆ. ಸ್ಟೇಟ್ ತೆಗೆದುಕೊಂಡ್ರೆ ನಂತರ ಆ ಮಗು ಸ್ಟೇಟ್ನ ಹಿಡಿತದಲ್ಲಿ ಬೆಳೆಯುತ್ತೆ, ಆ ಮೌಲ್ಯದ ಒಳಗಡೆ ಬೆಳೆಯುತ್ತೆ. ಅದಕ್ಕೆ ಇವತ್ತು ನಾವು ಏನು ಕುಟುಂಬದ ಒಳಗಡೆ ಕಟ್ಕೊಂಡಿದ್ದೀವಿ ಆ ಎಲ್ಲ ಸಂಸ್ಕೃತಿಯನ್ನ ಅದು ಕಳೆದುಕೊಳ್ಳುತ್ತೆ. ಅಂದ್ರೆ ಇವತ್ತು ಬೆಳೀತಾ ಇರುವಂತಹ ಇಂಡಸ್ಟ್ರಿಯಲೈಸ್ನ ಟ್ರೆಂಡ್ ಅಥವಾ ಇವತ್ತು ವಿಸ್ತರಿಸ್ತಾ ಇರುವಂತಹ ನಮ್ಮ ಜಾಗತೀಕರಣದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಪೌಲ್ಟ್ರಿ ಚಿಕನ್ ಆಗಿದ್ದೀವಿ. ಅಂದ್ರೆ 3 ತಿಂಗಳಿಗೆ ನಾವು ಒಂದು ಕೋಳಿಯನ್ನ ತಿನ್ನಕ್ಕಾಗುವಷ್ಟು ಗಾತ್ರ ಅದಾಗುತ್ತೆ. ಹುಂಜ ಇಲ್ಲದೇನೋ ಹೆಟೆ ಮೊಟ್ಟೆ ಇಡುತ್ತೆ. ತಾಯಿ ಕೋಳಿ ಕೂರ್ದೇನೋ ಆ ಕೋಳಿ ಮರಿಯಾಗುತ್ತೆ. ಹೀಗೆ ನಮ್ಮನ್ನ ಇಡೀ ರಾತ್ರಿ ಈ ಇಂಡಸ್ಟ್ರಿಯ ಕಾಲ್ ಸೆಂಟರ್ನಲ್ಲಿ ದುಡಿತಾ
ಬೆಳಿಗ್ಗೆ ಅವಳಿಗೆ ಕುಟುಂಬ ಬೇಕಾಗಿಲ್ಲ, ಹೋಗಿ ಮಲ್ಕೊಳ್ತಾಳೆ. ಶಿ ಇಸ್ ಗೋಯಿಂಗ್ ಟು ಮಿಸ್ ಆಲ್ ದ ಫ್ಯಾಮಿಲಿ ಅನ್ನೋದನ್ನ ಕಳ್ಕೊಳ್ತಾಳೆ. ಅದರಲ್ಲಿ 6 ತಿಂಗಳ ಕಾಲ ಸಾಕು, ಇಡೀ ರಾತ್ರಿ ಕಾಲ್ ಸೆಂಟರ್ನಲ್ಲಿ ಅವಳು ವರ್ಕ್ ಮಾಡಿದ್ರೆ, ಕೆಲಸ ಮಾಡಿದ್ರೆ ಒಬೆಸಿಟಿ ಬರುತ್ತೆ. ಯಾಕಂದ್ರೆ ರಾತ್ರಿ ಎದ್ದಿರೋದಕ್ಕಾಗಿ ಕೋಕಾ ಕೋಲಾ ಕುಡಿಸ್ತಾರೆ. ಒಂದು ಕೋಕಾ ಕೋಲಾ ಕುಡಿದ್ರೆ 10 ಲೋಟ ಕಾಫಿ ಕುಡಿದಿದ್ದಕ್ಕೆ ಸಮಾನ. ಸೊ ಅವಳು ಸಹಜವಾಗಿ ಒಬೆಸಿಟಿ ಅಲ್ಲಿ ಕಡೆಗಾಗಿ ಅವಳಿಗೆ ಇಂಪಾರ್ಟೆಂಟ್ ಅಥವಾ ಅವಳ ಫರ್ಟಿಲಿಟಿ ಸ್ಟ್ರೆಂತ್ ಅನ್ನ ಬೋತ್ ಮೆನ್ ಅಂಡ್ ವುಮೆನ್ ಇಬ್ಬರಿಗೂ ವಹಿಸುವಂತಹದ್ದು, ಅವಳ ಫಲವತ್ತಿಕೆಯ ಶಕ್ತಿಯನ್ನ ಕಳ್ಕೊಳ್ತಾರೆ. ಅದೇ ಬೇಕಾಗಿದೆ. ಪೌಲ್ಟ್ರಿ ಚಿಕನ್ ಹೇಗೆ ಅದಕ್ಕೆ ಇನ್ಯಾವುದೂ ಇಲ್ಲ, ಅದು ತಿನ್ನತ್ತೆ, ಇಷ್ಟು ದಪ್ಪ ಆಗುತ್ತೆ. ನಮಗೆ ಸೊಗಸಾದಂತಹ ಕಾಲುಗಳು, ಸುಂದರವಾದ ಕಬಾಬ್ ತಿಂತೀವಲ್ಲ, ಅಷ್ಟು ಮಟ್ಟಕ್ಕೆ ನಮ್ಮನ್ನ ಇಳಿಸಲಾಗ್ತಿದೆ. ಹೆಣ್ಣನ್ನು ಸಹ ಆ ಹಂತಕ್ಕೆ ರೂಪಿಸುವಂತಹ ಸಾಧ್ಯತೆ ಸಹ ಇದೆ. ಹೀಗೆ ನಾವು ಬಹುಶಃ ಯೋಚನೆ ಮಾಡ್ಕೊಳ್ಬೇಕಾಯಿತು. ಫ್ಯಾಬ್ರಿಕ್ಸ್ನ ಹೆಸರಲ್ಲಿ ದೇಶದ ಒಳಗಡೆ, ಧರ್ಮದ ಹೆಸರುಗಳ ಒಳಗಡೆ ನಡೀತಾ ಇರುವಂತಹ ಹುನ್ನಾರ ಒಂದು ಕಡೆ ಆದ್ರೆ, ಇಡೀ ಜಾಗತಿಕ ಮಟ್ಟದಲ್ಲಿ ಬಂಡವಾಳಗಾರರ ಹಿನ್ನೆಲೆಯಲ್ಲಿ ಇಡೀ ಭಾರತದ ಜನರನ್ನ ಕಾರ್ಮಿಕರಾಗಿ ನಿರಂತರವಾಗಿ ಅವರಿಗೆ ಪೂರಕವಾಗಿ ದುಡಿಯುವಂತಹ ಒಂದು ವರ್ಗವಾಗಿ ಸೃಷ್ಟಿಸುವಂತಹ ಎಲ್ಲ ಸಾಧ್ಯತೆಗಳು ಇದೆ. ನಮ್ಮ ಆವೇಶ, ನಮ್ಮ ದ್ವೇಷ, ನಮ್ಮ ಚಳುವಳಿ ಸಣ್ಣದರ ಹಿನ್ನೆಲೆಯ ವಿರುದ್ಧ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಇವತ್ತು. ಅದನ್ನ ಹೇಗೆ ಈ ಸಿಸ್ಟಮ್ ವ್ಯವಸ್ಥೆ ರೂಪಿಸ್ತಾ ಇದೆಯೋ ಅದರ ಮೂಲವನ್ನ, ಆಳವನ್ನ ಇಟ್ಕೊಂಡು ಒಟ್ಟು ಮಾನವ ಪರವಾದಂತಹ ಯೋಜನೆಗಳನ್ನ ಹೋರಾಟದ ನೆಲೆಯಲ್ಲೂ ಸಹ ನಾವು ರೂಪಿಸ್ಕೊಳ್ಬೇಕಾಗಿದೆ. ಇಷ್ಟು ವಿಚಾರಗಳನ್ನ ಬಹುಶಃ ಬೆಳಗ್ಗೆಯಿಂದ ನನ್ನ ಒಟ್ಟಾರೆ ಮಾತನ್ನ ಒಂದು ಥೀಸಿಸ್ ಅಥವಾ ಒಂದು ಧಾರೆಯಲ್ಲಿ ತೆಗೆದುಕೊಂಡು ಹೋಗ್ಬೇಕಾಗಿತ್ತು ಅನ್ನೋದು ನನ್ನ ಆಲೋಚನೆ ಆಗಿತ್ತು. ಒಟ್ಟು ವಿಚಾರಗಳನ್ನ ಪೂರಕವಾಗಿ ಪ್ರತಿ ಹಂತದಲ್ಲಿ 5-10 ನಿಮಿಷ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಅಷ್ಟು ಹಂಚ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟ ನೇರವಾಗಿ ವಿಠಲ್ ಭಂಡಾರಿ ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ಈ ಎಲ್ಲ ವಿಚಾರಗಳು ಆರ್.ವಿ. ಭಂಡಾರಿಯವರ ನೆನಪಿನಲ್ಲಿ ನಡೀತಾ ಇರೋದು. ಬಹುಶಃ ನಾನು ಅವರ ವಿಚಾರಗಳಿಗೆ ಮಾಡಿದಂತಹ ಸಣ್ಣ ಸೇವೆ ಅಂತ ಭಾವಿಸಿ ಕೃತಜ್ಞತೆ.